ಒಂದೂವರೆ ಗಂಟೆ ಮಾತಾಡಿದ್ದಾರೆ. ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಸಂವಿಧಾನ ಇರ್ಬೋದು, ಎಲ್ಲಕ್ಕೂ ಸಹ ಒಂದು ಉತ್ತಮವಾದ ಗೌರವವನ್ನು ಕೊಟ್ಟು ಮಾತಾಡಿದ್ದಾರೆ. ಅವರೇನು ಹೋಲಿಕೆ ಮಾಡ್ತಾ ಇದ್ದಾರೆ ಅಂದರೆ, ವಿರುದ್ಧ ನಿಂತಿರುವಂಥದ್ದು ಪಕ್ಷ, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಏನಿದೆ, ಅವರು ಯಾವ ರೀತಿ ನಮ್ಮ ಸಂವಿಧಾನ ರಚಿಸಿರುವಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಎಷ್ಟು ಹೇಳ್ತಾ ಇದ್ದಾರೆ, ಅವ್ರ ಜೀವನದಲ್ಲಿ ಅಷ್ಟು ಗೌರವ ಕೊಡಲಿಲ್ಲ. ಅವ್ರಿಗೆ 2 ಬಾರಿ ಸೋಲ್ಸಿರೋ ಕೀರ್ತಿ ಯಾರು ಸಲ್ಲಬೇಕೋ ಹೇಳಿ ನೀವೇ. ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ಸರ್ ನಾವು ಬಾಬಾ ಸಾಹೇಬ್ ಅಲ್ಲ ಸರ್ ಅವ್ರು ಬಾಬಾ ಸಾಹೇಬ್ರ ಬಗ್ಗೆ ಅವರು ಅಂಬೇಡ್ಕರ್ ಅಂತ ನೀವು ಮಿಸ್ಯೂಸ್ ಮಾಡ್ಕತ್ತೀರಿ ಅಂತ ಕಾಂಗ್ರೆಸ್ನವ್ರಿಗೆ ಹೇಳಿದ್ರೆ ನಾವು ಈ ಪ್ರತಿಭಟನೆ ಮಾಡ್ತಿರ್ಲಿಲ್ಲ. ಆದ್ರೆ ಅಂಬೇಡ್ಕರ್ ಅನ್ನ ಹೇಳೋ ಬದಲು ನೀವು ದೇವರ ಹೆಸರನ್ನ ಅದು ವಿಡಿಯೋ ಕಳಿಸ್ಕೊಡಿ ಸರ್. ಅವ್ರು ಮಾತಾಡ್ರಂತ ವಿಡಿಯೋ ಕಳಿಸ್ಕೊಡಿ ದಯಮಾಡಿ. ಅಲ್ಲ, ದೇವರಿಗೆ ಹೋಲಿಕೆ ಮಾಡಿದ್ರಲ್ಲ, ಅಲ್ಲಿ ಅಸ್ಪೃಶ್ಯತೆ ಆಚರಣೆ ಇದೆ ಸರ್. ಅಸ್ಪೃಶ್ಯತೆ ಆಚರಣೆ ಆಗಿದೆ. ಬರೀ ಬಾಬಾ ಸಾಹೇಬ್ರ ಹೆಸರು ಅಸ್ಪೃಶ್ಯತೆ ಆಚರಣೆ, ರಾಜ್ಯಸಭೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಆಗಿದೆ. ಯಾಕಂದ್ರೆ ಬಾಬಾ ಸಾಹೇಬ್ರನ್ನ ಬದಲು ನೀವು ದೇವರ ಹೆಸರನ್ನ ಅಂತಲ್ಲ. ಈಗ ನಾವೆಲ್ಲರೂ ಮನುಷ್ಯರು ತಾನೆ. ಹೌದು, ನಮ್ಮ ಸಮುದಾಯಕ್ಕೆ ನಮಗೂ ಸಹ ಒಂದ್ ರೀತಿ ನಾವು ಕೆಲವು ಮನುಷ್ಯರನ್ನ ದೇವರಂಗೆ ಕಾಣ್ತೀವಿ. ಅದು ಬಾಬಾ ಸಾಹೇಬ್ ಅವ್ರನ್ನ, ಅಂಬೇಡ್ಕರ್ ಅವ್ರನ್ನ ದೇವರಾಗೆ ಕಾಣ್ತೀವಿ. ಅದರಲ್ಲಿ 2 ಮಾತಿಲ್ಲ. ನಮ್ಮ ಸಂವಿಧಾನ ಕೊಟ್ಟಿರೋ ನಿಟ್ಟಿನಲ್ಲಿ ಅವರು ನಮ್ಗೆ ಕೊಟ್ಟಿರುವಂಥ ಚೌಕಟ್ಟ, ಮುಖ್ಯವಾಗಿ ಹಿಂದುಳಿದವರಿಗೆ ಏನು ಕೊಟ್ಟಿರ್ತಕ್ಕಂಥದ್ದು ಮೀಸಲಾತಿ ಇರ್ಬೋದು, ಅವ್ರಿಗೆ ಮುಂದೆ ಬರುವಂಥದ್ದು ಏನು ಅವಕಾಶ ಕೊಟ್ಟಿದ್ದಾರೆ, ಅದು ದೇವರ ಸ್ಥಾನಕ್ಕೆ ಕೊಡ್ತೀವಿ. ಇದು ಭಾರತೀಯ ಪಾರಂಪರೆ. ಕೆಲವು ಏನು ಮನುಷ್ಯರಿಗೆ ಈ ಥರ ಇದೆ. 1 ನಿಮಿಷ ಇರಪ್ಪ, ನಾವು ಇದು ಮಾತಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ನಿಮ್ಗೆ ಏನ್ ಬೇಕು? ನಮ್ಮ ಆಫೀಸ್ ಮುಗಿಸ್ಬೇಕಾ? ಖಂಡಿತ ಸಹಕಾರ ನಾನು ಆಕ್ಷೇಪವನ್ನು ಸಹ ವ್ಯಕ್ತಪಡಿಸ್ತಾ ಇದೀನಿ. ನಮ್ಮ ಪ್ರೆಸ್ ಮೀಟ್ ಮೂಲಕ ಮಾಡ್ತೀವಿ. ಏನಂದ್ರೆ ಸಾರ್ವಜನಿಕರು ಬರುವಂತದ್ದು ಏನು ಅವಕಾಶ ಬೇಡ ಅಂತ ಹೇಳ್ತೀನಿ. ನಮ್ಮ ಆಫೀಸ್ ಕೆಲಸ ಮುಂದುವರಿತು. ಇಲ್ಲ ಬಿಡಿ, ಸಾರ್ವಜನಿಕರಿಗೆ ಯಾರಿಗೂ ಸರ್ ದಯಮಾಡಿ ಆ ವಿಡಿಯೋನ ದಯಮಾಡಿ ಇದು ಮಾಡಿ ಕಳಿಸ್ಕೊಡಿ.